ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಡಿಕೆ ಸರ್ಕಾರ್ಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿವೆ. ನಾಳೆ ಕಳೆದು ನಾಳಿದ್ದು ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕ. ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪದಗ್ರಹಣ ಮಾಡ್ತಾರೆ. ಆದರೆ ಈಗಿರುವಂತಹ ಅತಿ ದೊಡ್ಡ ಪ್ರಶ್ನೆ, ಡಿಕೆ ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸುವಂತಹ ಆ ಶಾಸಕರುಗಳು ಯಾರು? ದೆಹಲಿಯಲ್ಲಿ ಲಾಬಿ ತುಂಬಾ ಜೋರಾಗಿ ನಡೀತಾ ಇದೆ. ಈ ಬಾರಿ ನಾನು ಮಂತ್ರಿ ಆಗಬೇಕು ಅಂತ ಎಲ್ಲ ಶಾಸಕರು ಪಟ್ಟಿಡಿದು ದೆಹಲಿಯಲ್ಲಿ ಕುಳಿತುಕೊಂಡಿದ್ದಾರೆ. ಹೈಕಮಾಂಡ್ ಮೂಲಕ ಕೆಲವರು ಲಾಬಿ ಮಾಡಿಸಿದ್ರೆ, ಹಿರಿಯ ನಾಯಕರ ಮೂಲಕ ಕೆಲವರು ಲಾಬಿ ಮಾಡಿಸಿದ್ರೆ, ಸಿದ್ದರಾಮಯ್ಯನವರ ಮೂಲಕ ಕೆಲವರು ಲಾಬಿ ಮಾಡಿಸಿದ್ರೆ, ಇನ್ನೂ ಕೆಲವರು ಸಚಿವರಾಗಬಾರ್ದು ಅನ್ನೋ ಕಾರಣಕ್ಕೆ ಅವರ ಆಡಿಯೋಗಳೆಲ್ಲ ಲೀಕ್ ಆಗ್ತಾ ಇರೋದನ್ನ ನೋಡಿದ್ರೆ ಈ ಬಾರಿ ಆಗದೆ ಇದ್ರೆ ಮುಂದೆ ಸಾಧ್ಯನೇ ಇಲ್ಲ ಅಂತ ತಿಳಿದುಕೊಂಡಿರುವಂತಹ ಶಾಸಕರುಗಳು ಶತಾಯ ಗತಾಯ ಸಂಪುಟದಲ್ಲಿ ಪ್ರಮಾಣ ವಚನವನ್ನು ತೆಗೆದುಕೊಂಡು ಮಂತ್ರಿ ಆಗಬೇಕು ಅಂತ ಇನ್ನಿಲ್ಲದ ಕಸರತ್ತು ಮಾಡ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಮತ್ತು ಹಂಗಾಮಿ ಮುಖ್ಯಮಂತ್ರಿ ಕೂಡ ಈಗ ದೆಹಲಿಗೆ ಹೋಗಿದ್ದಾರೆ. ಅವರವರ ಪಟ್ಟಿಯನ್ನು ಹಿಡ್ಕೊಂಡು ಇಬ್ಬರು ಜೊತೆಗೆ ಹೋಗಿದ್ದಾರೆ. ಆದರೆ ಪಟ್ಟಿ ಮಾತ್ರ ಬೇರೆ ಬೇರೆ ಇದೆ. ಹಾಗಾದರೆ ಈ ಪಟ್ಟಿಯಲ್ಲಿ ಫೈನಲ್ ಆಗೋದು ಯಾರ ಹೆಸರು? ಇವತ್ತೇ ಫೈನಲ್ ಆಗುತ್ತಾ ಡಿಕೆ ಶಿವಕುಮಾರ್ ಅವರ ಸಂಪುಟ ಸಚಿವರ ಪಟ್ಟಿ? ಡಿಕೆ ಶಿವಕುಮಾರ್ ಅವರ ಲಿಸ್ಟ್ಗೆ ಓಕೆ ಅನ್ನುತ್ತಾ ಹೈಕಮಾಂಡ್? ದೆಹಲಿಗೆ ಶಿಫ್ಟ್ ಆಗಿದೆ ರಾಜ್ಯ ರಾಜಕೀಯ. ರಾಜ್ಯದಿಂದ ದೆಹಲಿಗೆ ಶಿಫ್ಟ್ ಆಗಿದೆ ರಾಜಕಾರಣ. ಹಾಗಾದ್ರೆ ಯಾರಾಗ್ತಾರೆ ಮಂತ್ರಿ? ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದ ಪಟ್ಟಿ ಫೈನಲ್ ಆಗುತ್ತಾ? ಡಿಕೆ ಶಿವಕುಮಾರ್ ಏನು ಹಿಡ್ಕೊಂಡು ಹೋಗಿದ್ದಾರೆ ಲಿಸ್ಟ್, ಅದಕ್ಕೆ ಹೈಕಮಾಂಡ್ ಓಕೆ ಅಂತ ಅನ್ನುತ್ತಾ? ರಾಜ್ಯದಿಂದ ದೆಹಲಿಗೆ ಶಿಫ್ಟ್ ಆಗಿದೆ ರಾಜಕಾರಣ. ಲಿಸ್ಟ್ ಫೈನಲ್ ಮಾಡೋಕೆ ದೆಹಲಿಗೆ ಹೋಗಿದ್ದಾರೆ ಸಿದ್ದರಾಮಯ್ಯ ಅಂಡ್ ಡಿಕೆ ಶಿವಕುಮಾರ್. ಮತ್ತೊಂದು ಕಡೆ ಮಂತ್ರಿಗಿರಿಗಾಗಿ ದೆಹಲಿಯಲ್ಲಿ ಆಕಾಂಕ್ಷಿಗಳು ಫುಲ್ ಠಿಕಾಣಿ ಹೂಡಿದ್ದಾರೆ. ಈಗಾಗಲೇ ದೆಹಲಿ ತಲುಪಿದ್ದಾರೆ ಡಿಕೆ ಶಿವಕುಮಾರ್ ಆ್ಯಂಡ್ ಸಿದ್ದರಾಮಯ್ಯನವರು. ಡಿಕೆ ಶಿವಕುಮಾರ್ ಅವರು ಒಂದು ಲಿಸ್ಟ್ ಹಿಡ್ಕೊಂಡು ಹೋಗಿದ್ದಾರೆ, ಸಿದ್ದರಾಮಯ್ಯನವರು ಒಂದು ಲಿಸ್ಟ್ ಹಿಡ್ಕೊಂಡು ಹೋಗಿದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನ ತ್ಯಾಗ ಮಾಡಿದ್ದಾರೆ. ಆದರೆ ತನ್ನ ಆಪ್ತರಿಗೆ ಏನು ಈ ಹಿಂದೆ ಸಚಿವ ಸಂಪುಟದಲ್ಲಿ ಸ್ಥಾನ ಇತ್ತು ಅದನ್ನು ಮುಂದುವರಿಸೋದಕ್ಕೆ ಬೇಕಾದಂತಹ ಲಾಬಿಯನ್ನು ದೆಹಲಿಯಲ್ಲಿ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಈ ಹಿಂದೆ ಇದ್ದಂತಹ ಕೆಲ ಸಚಿವರುಗಳನ್ನು ಮುಂದುವರಿಸುವಂತಹ ಸಾಧ್ಯತೆ ಇದೆ. ಆದರೆ ಆ ಸಚಿವರುಗಳು ಯಾರು ಮತ್ತು ಅವರ ಮೇಲೆ ಇರುವಂತಹ ಆರೋಪಗಳೇನು ಮತ್ತು ಅವರ ಮಾರ್ಕ್ಸ್ ಕಾರ್ಡ್ ಏನು, ಅವರ ಕಾರ್ಯವೈಖರಿ ಏನು, ಇದೆಲ್ಲವನ್ನ ಕೂಡ ಅಲ್ಲಿ ಹೈಕಮಾಂಡ್ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ. ಮತ್ತು ಮುಂದಿನ ಚುನಾವಣೆಗೆ ಸಿದ್ಧತೆ ನಡೆಸಬೇಕಾಗಿರೋದ್ರಿಂದ ಹಳೆ ಮುಖಗಳನ್ನು ತೆಗೆದುಕೊಂಡು ಹೋಗಿ ಈಗಿರುವಂತಹ ಒಂದು ಬೇಸರ, ಜನರಲ್ಲಿ ಇರುವಂತಹ ಅಸಹನೆ ಹಾಗೆಯೇ ಮುಂದುವರೆದ್ರೆ ಅದು ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಈ ಹಿಂದೆ ಇರುವಂತಹ ಸಚಿವ ಸಂಪುಟದ ಸದಸ್ಯರುಗಳನ್ನು ಕೈಬಿಟ್ಟು ಹೊಸ ಮುಖಗಳ ಮೂಲಕ ಹೊಸ ಹೊರತನದೊಂದಿಗೆ ಮುಂದಿನ ಚುನಾವಣೆಯನ್ನು ಎದುರಿಸೋದಕ್ಕೆ ಬೇಕಾದಂತಹ ವೇದಿಕೆಯನ್ನು ಸಜ್ಜು ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಆ್ಯಂಡ್ ರಾಹುಲ್ ಗಾಂಧಿ ಮನಸ್ಸು ಮಾಡಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಮಾತ್ರ ತಮ್ಮ ಅತ್ಯಾಪ್ತರು ಸರ್ಕಾರದ ಭಾಗವಾಗಿರಬೇಕು, ಆ ಮೂಲಕ ಸರ್ಕಾರದಲ್ಲಿ ತನ್ನ ಹಿಡಿತ ತಪ್ಪಿ ಹೋಗಬಾರದು ಅನ್ನುವಂಥ ಲಾಬಿಯನ್ನು ಸಿದ್ದರಾಮಯ್ಯನವರು ಕೂಡ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ತುಂಬ ಎಫಿಷಿಯೆಂಟ್ ಮತ್ತು ತುಂಬ ಪ್ರಾಮಾಣಿಕ ಮತ್ತು ಮುಂದಿನ ಜನರೇಷನ್ಗೂ ಕೂಡ ಸೂಟೇಬಲ್ ಆಗಬಹುದಾದಂತಹ
ಸಂಪುಟದ ಸದಸ್ಯರುಗಳನ್ನು ಆಯ್ಕೆ ಮಾಡೋದ್ರಲ್ಲಿ ಅವರೇನು ಹಿಂದೇಟು ಹಾಕೋದಿಲ್ಲ. ಬಟ್ ಯಾವ ರೀತಿ ಇರಲಿದೆ ಸಚಿವ ಸಂಪುಟ ಅನ್ನೋದಕ್ಕೆ ಮೋಸ್ಟ್ ಪ್ರಾಬಬ್ಲಿ ಇವತ್ತು ನೈಟ್ ಅಷ್ಟೊತ್ತಿಗೆ ಯಾರು 8 ಅಥವಾ 9 ಜನ ಡಿ ಕೆ ಶಿವಕುಮಾರ್ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋದು ಗೊತ್ತಾಗಲಿದೆ. ಇನ್ನು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ದೆಹಲಿಗೆ ಹೋಗ್ತಾ ಇದ್ದಂತೆ ಜಿ ಪರಮೇಶ್ವರ್ ಕೂಡ ದೆಹಲಿಗೆ ಹೋಗಿದ್ದಾರೆ. ಹಾಗೆ ನೋಡಿದ್ರೆ ಈ ಇಡೀ ಸಿನಾರಿಯೋದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿ ಲಘು ಬಗೆಯಿಂದ ಓಡಾಡಿಕೊಂಡು ತುಂಬ ನಗುಮುಖದಿಂದ ಇರೋರು ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿ ಆಗ್ಬಿಡ್ತಾರಾ ಅನ್ನುವಂಥ ಸುದ್ದಿಗಳು ಕೂಡ ಓಡಾಡ್ತಾ ಇದೆ. ಮೊನ್ನೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಜೊತೆಗೆ ಜಿ ಪರಮೇಶ್ವರ್ ಇದ್ದರು. ಸಿದ್ದರಾಮಯ್ಯನವರು, ಪರಮೇಶ್ವರ್ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಎಲ್ಲ ಮುಗಿದ ಮೇಲೆ ಕೈ ಎತ್ತಿ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಅಂತ ಖುಷಿಯಾಗಿ ಅವರು ಮಾಧ್ಯಮಗಳ ಮುಂದೆ ಪೋಸ್ ಕೊಟ್ಟರು. ಅದಾದ ಮೇಲೆ ಜಿ ಪರಮೇಶ್ವರ್ ಸುತ್ತ ಸ್ವಲ್ಪ ರಾಜಕೀಯನೂ ಕೂಡ ಸುತ್ತಾಡ್ತಾ ಇದೆ. ಯಾಕೆಂದರೆ ಅವರು ದಲಿತ ನಾಯಕರಾಗಿರೋದ್ರಿಂದ ದಲಿತ ನಾಯಕರುಗಳಿಗೆ ತುಂಬ ಹಿನ್ನಡೆ ಆಗಿದೆ ಮತ್ತು ದಲಿತ ಮತಗಳನ್ನು ಕಾಂಗ್ರೆಸ್ ಕೇವಲ ಮತ ಬ್ಯಾಂಕ್ಗೋಸ್ಕರ ಬಳಸ್ತಾ ಇದೆ, ಅವ್ರಿಗೆ ಯಾವುದೇ ರೀತಿಯಂಥ ಸೂಕ್ತ ಅಧಿಕಾರ ಸ್ಥಾನಮಾನ ಕೊಟ್ಟಿಲ್ಲ ಅನ್ನುವಂಥ ಕೂಗಿರೋದ್ರಿಂದ ಪರಮೇಶ್ವರ್ ಅವರು ಈ ಇಡೀ ಸಿನಾರಿಯೋದಲ್ಲಿ ಏನು ಗೇನ್ ಮಾಡ್ತಾರೆ ಅನ್ನೋದೇ ತುಂಬ ಇಂಪಾರ್ಟೆಂಟ್. ಹೀಗಾಗಿ ಯಾವ ರೀತಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಆ್ಯಕ್ಟಿವ್ ಆಗಿದ್ದಾರೆ ತಮ್ಮ ಲಾಬಿಯನ್ನು ನಡೆಸೋದಕ್ಕೆ, ಅದೇ ರೀತಿ ಜಿ ಪರಮೇಶ್ವರು ಕೂಡ ತುಂಬ ಲಾಬಿ ಮಾಡ್ತಾ ಇದ್ದಾರೆ. ಬಟ್ ಯಾವ ಲಾಬಿ ಅನ್ನೋದೇ ಈಗಿರುವಂಥ ಅತಿ ದೊಡ್ಡ ಅನುಮಾನ. ಅವರು KPCC ಅಧ್ಯಕ್ಷರು DCM ಆಗ್ತಾರಾ ಅಥವಾ ಇನ್ನೇನಾದರೂ ಇದೆಯಾ, ಐ ಡೋಂಟ್ ನೋ. ಬಟ್ ಡೆಫಿನೆಟ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದೆಹಲಿಯಲ್ಲಿ ಸಿಕ್ಕಾಪಟ್ಟೆ ಲಾಬಿ ಮಾಡ್ತಾ ಇದ್ದಾರೆ. ಹಾಗಾದರೆ ಏನು ಲಾಬಿ ಮಾಡ್ತಾ ಇದ್ದಾರೆ? KPCC ಅಧ್ಯಕ್ಷ ಸ್ಥಾನಕ್ಕೆ ಏನಾದರೂ ಲಾಬಿ ಮಾಡ್ತಾ ಇದ್ದಾರಾ? ಬಿಕಾಸ್ ಸತೀಶ್ ಜಾರಕಿಹೊಳಿ ಅವರ ನಡೆಯಿಂದಾಗಿ ಸಿದ್ದರಾಮಯ್ಯನವರು ಒಂದು ಸ್ವಲ್ಪ ಅಪ್ಸೆಟ್ ಆದಂಗೆ ಕಾಣ್ತಾ ಇದೆ. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯ ಆ್ಯಂಡ್ ಸತೀಶ್ ಜಾರಕಿಹೊಳಿ ಅವರು ಭಾಳ ವರ್ಷಗಳಿಂದಲೂ ಕೂಡ ಒಬ್ರಿಗೊಬ್ಬರು ಬಿಟ್ಟು ಕೊಡದಂತಹ ಒಂದು ರೀತಿ ಈಡು ಜೋಡು ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದವರು. ಅಂಥದ್ರಲ್ಲಿ ಇತ್ತೀಚಿನ ಡಿ ಕೆ ಶಿವಕುಮಾರ್ ಅವರ ಬದಲಾವಣೆಯ ವಿಚಾರದಲ್ಲಿ, ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಕೈ ಬಿಟ್ರಾ, ಅವರಿಂದ ದೂರ ಹೋದ್ರಾ, ಅಥವಾ ಸ್ವಲ್ಪ ತಟಸ್ಥ ನೀತಿಯನ್ನು ಅನುಭವಿಸಿದ್ರಾ? ಅದಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಸ್ವಲ್ಪ ಕೋಪ ಇದ್ದಂಗಿದೆ ಸಿದ್ದರಾಮಯ್ಯನವರಿಗೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ KPCC ಸ್ಥಾನಕ್ಕಿಂತ ಸ್ವತಃ ಪರಮೇಶ್ವರ್ ಅವರು ಏನು ಸಿದ್ದರಾಮಯ್ಯನವ್ರ ಜೊತೆಗೆ ತುಂಬ ಚೆನ್ನಾಗಿದ್ದಾರೆ, ಅವರನ್ನೇ ಅಧ್ಯಕ್ಷ ಸ್ಥಾನ ಮತ್ತೊಮ್ಮೆ ಮಾಡಿಬಿಡೋಣ ಅನ್ನೋ ಥರದಲ್ಲೂ ಕೂಡ ಲಾಬಿ ನಡೀತಾ ಇರೋದ್ರಿಂದ ಜಿ ಪರಮೇಶ್ವರ್ ಅವರು KPCC ಅಧ್ಯಕ್ಷ ಸ್ಥಾನ ತೆಗೆದುಕೊಳ್ಳೋದಕ್ಕೆ ಹೈಕಮಾಂಡ್ಗೆ ಸೂಚಿಸಿದ್ದಾರೆ ಅಥವಾ ಅವರು ಪಡೆದುಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಥವಾ ಹೈಕಮಾಂಡೇ ಉತ್ಸುಕವಾಗಿದೆಯಾ? ಈ ಥರದ ಹಲವಾರು ಪ್ರಶ್ನೆಗಳಿವೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಎಸ್, DCM ಸ್ಥಾನದ ಜೊತೆಗೆ KPCC ಅಧ್ಯಕ್ಷ ಸ್ಥಾನಕ್ಕೋಸ್ಕರ ಪರಮೇಶ್ವರ್ ಅವರು ಲಾಬಿ ಮಾಡ್ತಾ ಇದ್ದಾರಂತೆ. KPCC ಜೊತೆ DCM ಸ್ಥಾನ ಕೊಡಿ ಅಂತ ಪರಮೇಶ್ವರ್ ಕೇಳ್ತಾ ಇದ್ದಾರಂತೆ. ಈಗಾಗಲೇ ಒಂದು ಬಾರಿ ಈ ಬಗ್ಗೆ ಚರ್ಚೆ ಕೂಡ ನಡೆಸಿದ್ದಾರಂತೆ. ಖರ್ಗೆ ಮತ್ತು ಸುರ್ಜೇವಾಲಾ ಅವ್ರ ಜೊತೆಗೆ, ವೇಣುಗೋಪಾಲ್ ಅವ್ರ ಜೊತೆಗೆ ಪರಮೇಶ್ವರ್ ಅವರು ಚರ್ಚೆ ನಡೆಸಿದ್ದಾರೆ. ಈಗ ಮತ್ತೊಮ್ಮೆ ಅದೇ ಚರ್ಚೆ ನಡೆಸೋದಕ್ಕೆ ದೆಹಲಿಗೆ ತೆರಳಿದ್ದಾರೆ
ಆ ಮೂಲಕ ಮನವಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಈ ಹಿಂದೆ ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ನೀತಿ ಇದೆ ಅಥವಾ ಒಂದು ಸಂಪ್ರದಾಯ ಇದೆ. ಏನು ಅಂತಂದರೆ ಕೆಪಿಸಿಸಿ ಅಧ್ಯಕ್ಷರು ಯಾರು ಆಗ್ತಾರೆ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಯಾವಾಗ ಜಿ ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದರೋ ಆಗ ಕಾಂಗ್ರೆಸ್ ಗವರ್ನಮೆಂಟ್ ಬಂತು, ಆದರೆ ಕೊರಟಗೆರೆಯಲ್ಲಿ ಸೋತೋಗ್ಬಿಡ್ತಾರೆ ಪರಮೇಶ್ವರ್. ಹಾಗಾಗಿ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಈಗ ಮತ್ತೆ ನಾನು ಕೆಪಿಸಿಸಿ ಅಧ್ಯಕ್ಷ ಆಗಿ ಮುಖ್ಯಮಂತ್ರಿ ಆಗಬಹುದು ಅನ್ನೋ ಕಾರಣಕ್ಕೆ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೇಳ್ತಾ ಇದ್ದಾರೆ. ಸೊ ಇದು ಪಾಸಿಬಲ್ ಇದೆಯಾ? ಈ ಬಗ್ಗೆ ಹೈಕಮಾಂಡ್ ಏನು ತೀರ್ಮಾನ ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಮಾರುತಿ ಪಾವಗಡ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಮಾರುತಿ, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ದರೆ, ಇಲ್ಲಿಯವರೆಗೆ ಸತೀಶ್ ಜಾರಕಿಹೊಳಿ ಅವರು ನಾನು 2028ಕ್ಕೆ ಮುಖ್ಯಮಂತ್ರಿ ಆಕಾಂಕ್ಷಿ, ಹೀಗಾಗಿ ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬೇಕು ಅಂತ ತುಂಬ ಜೋರಾಗಿ ಲಾಬಿ ಮಾಡ್ತಾ ಇದ್ರು. ಆದರೆ ಈಗ ಪರಮೇಶ್ವರ್ ಅವರು ಕೂಡ ಇಲ್ಲ ನಾನು ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಅಂತ ಲಾಬಿ ಮಾಡೋದಕ್ಕೆ ಹೊರಟಿದ್ದಾರೆ. ಈ ಬಿಟ್ವೀನ್ ದಿ ಲೈನ್ಸ್ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವಿನ ಸಂಬಂಧ ಒಂದು ಸ್ವಲ್ಪ ಡಿಸ್ಟರ್ಬ್ಡ್ ಆಗಿದೆಯಾ? ಅದ ಖಂಡಿತ. ಕಳೆದ 15 ದಿನಗಳ ರಾಜಕೀಯವನ್ನ ನೋಡಿದ್ರೆ ಈ ಹಿಂದೆ 10-15 ವರ್ಷಗಳಿಂದ ಸಿದ್ದರಾಮಯ್ಯ ಮತ್ತೆ ಸತೀಶ್ ಜಾರಕಿಹೊಳಿ ನಡುವೆ ಇದ್ದಂತಹ ರಾಜಕೀಯ ಸಂಬಂಧ ಇತ್ತೀಚೆಗೆ 15 ದಿನಗಳ ಇತ್ತೀಚೆಗೆ ನೋಡಿದ್ರೆ ಬಹಳಷ್ಟು ಡಿಸ್ಟರ್ಬ್ ಆದಂತೆ ಕಾಣಿಸ್ತಾ ಇದೆ. ಅದನ್ನ ಬಹಿರಂಗವಾಗಿ ಸಿದ್ದರಾಮಯ್ಯ ಅವರು ಹೇಳ್ಕೊಂಡಿಲ್ಲ, ಆದ್ರೆ ತಮ್ಮ ಆಪ್ತರ ಜೊತೆ ಈ ವಿಚಾರಗಳನ್ನ ಹಂಚ್ಕೊಂಡಿರುವಂತದ್ದು. ಕಾಂಗ್ರೆಸ್ ಹೈಕಮಾಂಡ್ಗೆ ಯಾವ ಸಂದೇಶ ಹೆಂಗ್ ರವಾನೆ ಆಗಿದೆಯೋ ಗೊತ್ತಿಲ್ಲ. ಸತೀಶ್ ಜಾರಕಿಹೊಳಿ ಸೇರಿದಂತೆ ಒಂದಷ್ಟು ಜನ ಸುಮಾರು 37ಕ್ಕೂ ಅಧಿಕ ಶಾಸಕರು ಸಿದ್ದರಾಮಯ್ಯ ಅವರ ವಿರುದ್ಧ ಸಹಿ ಸಂಗ್ರಹ ಮಾಡಿ ಗೌಪ್ಯವಾಗಿ ಆ ಪತ್ರವನ್ನ ಕಾಂಗ್ರೆಸ್ ಹೈಕಮಾಂಡ್ ಕೈಗೆ ಕೊಟ್ಟು ಬಂದ್ರು ಅನ್ನುವಂತ ಒಂದು ಮಾಹಿತಿ, ಸ್ಟ್ರಾಂಗ್ ಆದಂತ ಒಂದು ಮಾಹಿತಿ ಸಿದ್ದರಾಮಯ್ಯ ಅವರ ಬಳಿ ಇರುವಂತದ್ದು. ಇದು ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗೆ ಹೋದಂತ ಒಂದು ಸಂದರ್ಭದಲ್ಲಿ ಸುತ್ತಲೂ ಇರುವಂತಹ ನಾಯಕರುಗಳು ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದಿದ್ದಾರೆ. ಆ ಕ್ಷಣದಿಂದಲೂ ಈ ಕ್ಷಣದವರೆಗೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಒಂದಷ್ಟು ಅಸಮಾಧಾನವನ್ನ ಸಿದ್ದರಾಮಯ್ಯ ಅವರು ವ್ಯಕ್ತಪಡಿಸಿರುವಂತದ್ದು ನಿಜ. ಇತ್ತೀಚೆಗೆ ಅವರು ರಾಜೀನಾಮೆ ಕೊಟ್ಟಂತ ಒಂದು ಸಂದರ್ಭದಲ್ಲಿ ಯಾರೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡು ಸಿದ್ದರಾಮಯ್ಯ ಅವರನ್ನ ರಾಜಕೀಯವಾಗಿ ವಿರೋಧ ಮಾಡ್ತಿದ್ರು ಅಂತವರು ಕೂಡ ಸಿದ್ದರಾಮಯ್ಯ ಅವ್ರ ಜೊತೆ ಇದ್ರು. ಆದ್ರೆ ಅವರ ಆಪ್ತರ ಗುಂಪಿನಲ್ಲಿ ಗುರುತಿಸಿಕೊಂಡಿದ್ದಂತಹ ಹಾಗೂ ಸಿದ್ದರಾಮಯ್ಯ ಅವರ ಬಳಿಕ ಅಹಿಂದ ನಾಯಕತ್ವವನ್ನ ಇಂಥವರೇ ವಹಿಸ್ಕೊಳ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿದ್ದಂತಹ ಸತೀಶ್ ಜಾರಕಿಹೊಳಿ ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇಬ್ಬರ ನಡುವಿನ ಇಷ್ಟು ದಿನಗಳ ಕಾಲ ಇದ್ದಂತಹ ರಾಜಕೀಯ ಸಂಬಂಧ ಹದಗೆಟ್ಟಿದೆ ಅನ್ನುವಂತ ಒಂದು ಚರ್ಚೆ ಈಗ ಆರಂಭ ಆಗಿದೆ. ಅದೇ ರೀತಿಯಾಗಿ ಇಬ್ಬರ ನಾಯಕರು ಕೂಡ ನಡ್ಕೊಳ್ತಾ ಇರುವಂತದ್ದು. ಬೆಂಗಳೂರಲ್ಲಿ 4-5 ದಿನಗಳಿಂದ ಸತೀಶ್ ಜಾರಕಿಹೊಳಿ ಇದ್ದಾರೆ. ನೇರ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಲಿಲ್ಲ, ಸಿದ್ದರಾಮಯ್ಯ ಅವರ ಜೊತೆ ಏನು ಚರ್ಚೆ ಮಾಡಲಿಲ್ಲ. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಬಳಿ ಏನ್ ಸಂದೇಶ ಬಂತು, ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಏನ್ ಚರ್ಚೆ ಆಯ್ತು, ಇದರ ಬಗ್ಗೆ ಸಿದ್ದರಾಮಯ್ಯರು ಸ್ವತಃ ಸತೀಶ್ ಜಾರಕಿಹೊಳಿ ಅವರನ್ನ ಕರೆದು ಮಾತಾಡಲಿಲ್ಲ. ಹೀಗಾಗಿ ಇಬ್ಬರ ನಾಯಕರು ಕೂಡ ಅಂತರವನ್ನ ಕೈಗೊಂಡಿರೋದನ್ನ ನೋಡಿದ್ರೆ ಇತ್ತೀಚೆಗೆ ಅವರ ರಾಜಕೀಯ ಸಂಬಂಧಗಳಲ್ಲಿ ಒಂದಷ್ಟು ಸಮಸ್ಯೆಗಳು ಆಗಿದಾವೆ ಅನ್ನುವಂಥದ್ದನ್ನ ಗೊತ್ತಾಗ್ತಾ ಇದೆ. ಹೀಗಾಗಿ ಇದರ ಲಾಭ ಬೇರೆಯವರು ಯಾರು ಇವರಿಬ್ರು ಕೂಡ ದೂರ ಆದ್ರೆ ನಮಗೆ ರಾಜಕೀಯವಾಗಿ ಲಾಭ ಆಗುತ್ತೆ ಅಂತ ಲೆಕ್ಕಾಚಾರ ಆಗ್ತಿದ್ರು. ಸಹಜ ಇದನ್ನ ಈ ರೀತಿ ಈ ರಾಜಕೀಯ ಲಾಭ ಇವರ ಗೊಂದಲಗಳನ್ನ ಬೇರೆಯವರು ಪ್ರಾಫಿಟ್ ಪಡ್ಕೊಳ್ಳೋದು ಸಹಜ. ಅದನ್ನ ಕೆಲವರು ಯಶಸ್ವಿ ಆಗ್ತಿದ್ದಾರೆ ಅಂತಾನು ಕೂಡ ಈಗ ಇವರ ಎರಡೂ ಬಣಗಳಲ್ಲಿ ಇರುವಂತಹ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಒಟ್ಟಾರೆ ಒಂದು ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಸಿದ್ದರಾಮಯ್ಯ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಇಬ್ರು ಕೂಡ ಇವತ್ತು ಬೇರೆ ಬೇರೆ ಆಗಿರುವಂತದ್ದು ಹಲವರಿಗೆ ರಾಜಕೀಯವಾಗಿ ಅದು ಲಾಭ ಆಗ್ತಿದೆ ಅನ್ನುವಂತ ಒಂದು ಚರ್ಚೆ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮ ಎಲ್ಲ ಮಾಹಿತಿಗಾಗಿ.